ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ವಿಶ್ವಪ್ರಸಿದ್ಧ ಮುರುಡೇಶ್ವರ ಶಿವನ ಪ್ರತಿಮೆಯ ತಲೆಯ ಭಾಗವನ್ನು ಕತ್ತರಿಸಿ ಐಸಿಸ್ ಧ್ವಜವನ್ನು ಅಳವಡಿಸಿ ಚಿತ್ರವನ್ನು ವಿರೂಪಗೊಳಿಸಿದ್ದನ್ನು ಖಂಡಿಸಿ ಹಿಂದೂ ಜಾಗರಣಾ ವೇದಿಕೆ ಭಟ್ಕಳ ಘಟಕದಿಂದ ಗುರುವಾರದಂದು ಮುರುಡೇಶ್ವರ ದೇವಸ್ಥಾನ ಆವರಣದಲ್ಲಿ ಭಟ್ಕಳ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕೆಯು ಬೆಳ್ಳಿಯಪ್ಪ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರ ಶಿವನ ಪ್ರತಿಮೆಯ ತಲೆಯ ಭಾಗವನ್ನು ಕತ್ತರಿಸಿ ಐಸಿಸ್ ಧ್ವಜ ಹೋಲುವ ಧ್ವಜವನ್ನು ಅಳವಡಿಸಿದ ಚಿತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಇಂತಹದ್ದೊಂದು ಶಂಕೆ ಮೂಡುವಂತೆ ಮಾಡಿದೆ. ಐಸಿಸ್ ಮುಖವಾಣಿ ದಿ ವಾಯ್ಸ್ ಆಫ್ ಹಿಂದ್ ಎಂಬ ತಲೆಬರಹದಡಿ ಈ ಫೋಟೋ ಪ್ರಕಟವಾಗಿದೆ. ಕೆಳಗಡೆ ಇಟ್ಸ್ ಟೈಮ್ ಟು ಕಮ್ ಬ್ರೇಕ್ ಫಾಲ್ಸ್ ಗಾಡ್ಸ್, ಸುಳ್ಳು ದೇವರನ್ನು ಒಡೆಯುವ ಸಮಯ ಬಂದಿದೆ ಎಂದು ಬರೆಯಲಾಗಿದ್ದು ಖಂಡನಾರ್ಹ. ಇದಕ್ಕೆ ಕಾರಣ ಐಸಿಸ್ ಸಂಘಟನೆಯಲ್ಲಿ ಭಟ್ಕಳ ಮತ್ತು ಮುರುಡೇಶ್ವರ ಮೂಲದ ಕೆಲವು ಅನ್ಯ ಕೋಮಿನ ಕಿಡಿಗೇಡಿಗಳು ಸೇರಿಕೊಂಡಿರುವ ಬಗ್ಗೆ ಜಗಜ್ಜಾಹೀರಾಗಿರುವ ವಿಚಾರ ಎಲ್ಲರಿಗೂ ತಿಳಿದಿರುವಂತದ್ದಾಗಿದೆ. ಹಲವು ಬಾರಿ ಗುಪ್ತಚರ ದಳ ಹಾಗೂ ಐಬಿ ಇದನ್ನು ವರದಿ ಮಾಡಿದ್ದವು. ಕೆಲವು ಭಟ್ಕಳ ತಾಲೂಕಿನ ಅನ್ಯ ಕೋಮಿನ ಯುವಕರು ಐಸಿಸ್ ಸಂಘಟನೆಯಲ್ಲಿ ನೇರವಾಗಿ ಸಂಬಂಧವನ್ನು ಹೊಂದಿದ್ದಾರೆ ಮತ್ತು ಬೃಹದಾಕಾರದ ಶಿವನ ವಿಗ್ರಹದ ಹತ್ತಿರ ಬುರ್ಕಾಧಾರಿ ಪ್ರವಾಸಿಗರು ದಿನನಿತ್ಯ ಶಿವನ ವಿಗ್ರಹದ ಹತ್ತಿರ ಮತ್ತು ಉಳಿದ ಸ್ಥಳದಲ್ಲಿ ಸುತ್ತಾಡಿ ಬರುತ್ತಿರುವುದನ್ನು ನಿರ್ಬಂಧಿಸಬೇಕು ಮತ್ತು ಅದರ ಬಗ್ಗೆ ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮುರುಡೇಶ್ವರ ಇಂದು ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿದ್ದು ಸರಿಯಾದ ಭದ್ರತಾ ವ್ಯವಸ್ಥೆ ಪೊಲೀಸ್ ಇಲಾಖೆಯು ಮಾಡದೇ ಇರುವುದು ಈ ಕುರಿತು ಪ್ರಕಟಣೆ ನೀಡಲು ಸಹಕಾರಿಯಾಗಿದೆ. ಈ ಕೂಡಲೇ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುರುಡೇಶ್ವರ ದೇವಸ್ಥಾನ ಮತ್ತು ರಾಜಗೋಪುರ ಹಾಗೂ ಶಿವನ ಪ್ರತಿಮೆಗೆ ಭದ್ರತೆ ಒದಗಿಸಬೇಕು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟವಾದ ಫೋಟೋ ಸಮಗ್ರವಾಗಿ ಆದಷ್ಟು ಬೇಗ ತನಿಖೆ ಮಾಡಿ ಉಗ್ರಗಾಮಿಗಳನ್ನು ಬಂಧಿಸುವ ಕೆಲಸ ಮಾಡಬೇಕು. ಇಲ್ಲವಾದಾಗ ಹಿಂದೂ ಜಾಗರಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ಮನವಿಯನ್ನು ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ಅವರು ಸ್ವೀಕರಿಸಿದರು. ಇದಕ್ಕೂ ಪೂರ್ವದಲ್ಲಿ ಹಿಂದೂ ಜಾಗರಣಾ ವೇದಿಕೆಯ ಕಾರ್ಯಕರ್ತರು ಮುರುಡೇಶ್ವರ ದೇವನಿಗೆ ವಿಶೇಷ ಸಂಕಲ್ಪಿತ ಪೂಜೆಯನ್ನು ನೀಡಿದರು. ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಗವಾಳಿ ಮಾತನಾಡಿ, ತಪ್ಪಿತಸ್ಥರು ಯಾರೇ ಆಗಿರಲಿ ಅವರ ಮೇಲೆ ಶೀಘ್ರವಾದ ಕ್ರಮ ಆಗಬೇಕು. ಪೊಲೀಸ್ ಇಲಾಖೆ ತನಿಖೆಯನ್ನು ಚುರುಕುಗೊಳಿಸಿ ಎಲ್ಲ ಆಯಾಮದಿಂದ ಪ್ರಕರಣದ ರೂವಾರಿಯನ್ನು ಕಂಡುಹಿಡಿಯಬೇಕು. ಇಲ್ಲವಾದಲ್ಲಿ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಹಿಂದೂ ಜಾಗರಣಾ ವೇದಿಕೆ ಈ ಕುರಿತು ಉಗ್ರ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಹಿಂದೂ ಜಾಗರಣಾ ವೇದಿಕೆ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಮಾತನಾಡಿ, ಶಿವನ ಮೂರ್ತಿಯ ಶಿರಚ್ಛೇದನ ಮಾಡಿ ವ್ಯಂಗ್ಯ ಮಾಡಿದ ಐಸಿಸ್ ಕೃತ್ಯವು ಹಿಂದೂ ಸಮಾಜಕ್ಕೆ ಮಾಡಿದ ಅವಮಾನ. ಇಲಾಖೆಯು ಮೌನ ತಾಳದೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಮತ್ತು ಶೀಘ್ರವಾಗಿ ಮುರುಡೇಶ್ವರಕ್ಕೆ ಗೃಹ ಸಚಿವರು ಭೇಟಿ ನೀಡಿ ಪೊಲೀಸ್ ಬಂದೋಬಸ್ತ್ ವೀಕ್ಷಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವಾಸು ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್, ದಿನೇಶ್ ಚೌತನಿ, ಶಂಕರ್ ಚೌತನಿ, ನಾಗೇಶ್ ಚೌತನಿ, ಗಣೇಶ್ ಹೇರಾಡಿ, ವಿಷ್ಣು ಹೇರಾಡಿ, ಮಂಜು, ಈರಪ್ಪ ಮಠದ ಹಿತ್ಲು, ಉದಯ್ ನಾಯ್ಕ್, ಸುಬ್ರಹ್ಮಣ್ಯ ನಾಯ್ಕ್ ವೇದಿಕೆಯ ಪ್ರಮುಖರು ಇದ್ದರು. ವಿಶ್ವಪ್ರಸಿದ್ಧ ಮುರುಡೇಶ್ವರದ ಶಿವನ ಮೂರ್ತಿಯ ಚಿತ್ರವನ್ನು ವಿರೂಪಗೊಳಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಪ್ರವಾಸಿಗರಲ್ಲಿ ಭಯದ ವಾತಾವರಣ ನಿರ್ಮಿಸಿದ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಭಟ್ಕಳದ ಮಾಜಿ ಶಾಸಕ ಮಂಕಾಳು ವೈದ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಮತ್ತು ವಿಶ್ವದಲ್ಲೇ ಪ್ರಸಿದ್ಧಿ ಗಳಿಸಿರುವ ಪ್ರವಾಸಿ ತಾಣ ಮುರುಡೇಶ್ವರ ಕ್ಷೇತ್ರವಾಗಿದೆ. ಐಎಸ್ಐಎಸ್ ಸಂಘಟನೆಯ ವಾಯ್ಸ್ ಆಫ್ ಹಿಂದ್ ಎಂಬ ಪತ್ರಿಕೆಯೊಂದು ನನ್ನ ಕ್ಷೇತ್ರಕ್ಕೊಳಪಡುವ ಮುರುಡೇಶ್ವರ ದೇವಸ್ಥಾನದ ಶಿವನ ಮೂರ್ತಿಯನ್ನು ಕೆಡವುವಂತೆ ತನ್ನ ಮುಖಪುಟದಲ್ಲಿ ಪ್ರಕಟ ಮಾಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ವೈರಲ್ ಮಾಡಿರುವುದು ನನ್ನ ಗಮನಕ್ಕೆ ಬಂದಿದೆ. ಇದನ್ನು ನಾನು ತೀವ್ರವಾಗಿ ಖಂಡಿಸುವುದಾಗಿ ತಿಳಿಸಿದ ಮಾಜಿ ಶಾಸಕ ಮಂಕಾಳ್ ವೈದ್ಯ ಅವರು, ನನ್ನ ಕ್ಷೇತ್ರದಲ್ಲಿ ಇಂತಹ ಯಾವುದೇ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಎಚ್ಚರ ವಹಿಸಬೇಕು. ಇಂತಹ ಸೂಕ್ಷ್ಮ ವಿಚಾರವನ್ನು ಯಾರೂ ರಾಜಕೀಯಕ್ಕೆ ಬಳಸಿಕೊಳ್ಳದೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕು. ಈ ಪ್ರಕರಣದ ಹಿಂದಿರುವ ಕಿಡಿಗೇಡಿಗಳನ್ನು ಪತ್ತೆ ಮಾಡಿ ಕಾನೂನು ರೀತಿಯ ಕಠಿಣ ಶಿಕ್ಷೆ ನೀಡುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ದೇಶದ ಪ್ರಸಿದ್ಧ ಪ್ರವಾಸಿ ತಾಣವಾದ ಮುರುಡೇಶ್ವರಕ್ಕೆ ಸೂಕ್ತ ಭದ್ರತೆ ಒದಗಿಸುವ ಮೂಲಕ ಸಂಭವನೀಯ ಅನಾಹುತವನ್ನು ತಪ್ಪಿಸಬೇಕು ಎಂದು ಮಾಜಿ ಶಾಸಕ ಮಂಕಾಳು ವೈದ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಭಯೋತ್ಪಾದಕರ ಪತ್ರಿಕೆ ವಾಯ್ಸ್ ಆಫ್ ಹಿಂದ್ನಲ್ಲಿ ಪ್ರಕಟವಾಗಿದೆ ಎನ್ನಲಾದ ವರದಿಯ ಹಿನ್ನೆಲೆಯಲ್ಲಿ
ಮುರುಡೇಶ್ವರದಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು, ಗುರುವಾರ ಕಾರವಾರದ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಆಗಮಿಸಿ ತಪಾಸಣೆ ನಡೆಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿನಿತ್ಯ ಮುರುಡೇಶ್ವರದ ವಿಷಯ ಪ್ರಸ್ತಾಪಗೊಳ್ಳುತ್ತಿದೆ. ಇದರಿಂದ ಮುರುಡೇಶ್ವರಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ಸುರಕ್ಷತೆಯ ದೃಷ್ಟಿಯಿಂದ ಮಹತ್ವದ ಹೆಜ್ಜೆ ಇಟ್ಟಿದೆ. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳಾದ ಅನಿಲ್ ನಾಯ್ಕ್, ಜಗನ್ನಾಥ್ ನಾಯ್ಕ್, ಪ್ರದೀಪ್ ನಾಯ್ಕ್, ನಿತ್ಯಾನಂದ ಗೌಡ, ಗಣೇಶ್ ನಾಯ್ಕ್, ಶೇಖು ಪೂಜಾರಿ ಹಾಗೂ ಕಾರವಾರ ಡಿಆರ್ ಪೊಲೀಸ್, ಸಿವಿಲ್ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ದೇವಸ್ಥಾನಕ್ಕೆ ಬರುವ ಪ್ರವಾಸಿಗರ ಮೇಲೆ ಹೆಚ್ಚಿನ ನಿಗಾ ಇರಿಸಲಾಗಿದೆ. ಆಯಕಟ್ಟಿನಲ್ಲಿ ಪೊಲೀಸ್ ತುಕಡಿಗಳನ್ನು ನೇಮಿಸಲಾಗಿದ್ದು, ಹೋಗಿ ಬರುವವರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ದೇವಸ್ಥಾನಕ್ಕೆ ಹಾಗೂ ಶಿವನ ಮೂರ್ತಿ ದರ್ಶನಕ್ಕೆ ಹೋಗುವ ಭಕ್ತಾದಿಗಳು ತೆಗೆದುಕೊಂಡು ಹೋಗುವ ಬ್ಯಾಗ್ ಹಾಗೂ ಇನ್ನಿತರ ವಸ್ತುಗಳನ್ನು ಒಯ್ಯಲು ನಿಷೇಧಿಸಲಾಗಿದೆ. ದೇವಸ್ಥಾನಕ್ಕೆ ಹಾಗೂ ಶಿವನ ಪ್ರತಿಮೆ ಬಳಿ ತೆರಳುವ ಯಾತ್ರಾರ್ಥಿಗಳನ್ನು ತಪಾಸಣೆ ನಡೆಸಿ ಕಳುಹಿಸಲಾಗುತ್ತಿದೆ. ದೇವಸ್ಥಾನದ ದ್ವಾರ, ಶಿವನ ಪ್ರತಿಮೆ ಬಳಿ ತೆರಳುವ ಮಾರ್ಗದಲ್ಲಿ ಒಟ್ಟು 2 ಮೆಟಲ್ ಡಿಟೆಕ್ಟರ್ ಅಳವಡಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿದೆ ಎಂದು ಡಿವೈಎಸ್ಪಿ ಬೆಳ್ಳಿಯಪ್ಪ ಕೆಯು ತಿಳಿಸಿದ್ದಾರೆ. ಹೊನ್ನಾವರ ತಾಲೂಕಿನ ಗ್ರಾಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಬರುವ 25% ಅನುದಾನ ಹಾಗೂ 15ನೇ ಹಣಕಾಸು ಮತ್ತು ಶಾಸನಬದ್ಧ 2ರ ಅನುದಾನದ ಮೂಲಕ ನಡೆಯುವ ಕಾಮಗಾರಿ ಗುತ್ತಿಗೆ ಸಮಾಜದವರಿಗೆ ನೀಡಬೇಕು ಹಾಗೂ ಸಮಾಜದವರಿಗೆ ಪ್ರತಿ ಗ್ರಾಮ ಪಂಚಾಯತ್ 1 ಹುದ್ದೆಯನ್ನಾದರೂ ನೀಡುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯ ಹೊನ್ನಾವರ ಶಾಖೆಯವರು ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಹೊನ್ನಾವರ ತಾಲೂಕಿನ ಗ್ರಾಮ ಪಂಚಾಯತ್ಗಳಿಗೆ ಪ್ರತಿ ವರ್ಷ ಸರ್ಕಾರದಿಂದ ಸಮಾಜಕ್ಕೆ ವಿವಿಧ ಯೋಜನೆಯಡಿ ಅನುದಾನ ಬಿಡುಗಡೆಯಾಗಲಿದೆ. ಈ ಅನುದಾನದಡಿ ನಡೆಯುವ ಕಾಮಗಾರಿ ಸಮಾಜದ ಗುತ್ತಿಗೆದಾರರಿಗೆ ನೀಡಬೇಕು. ಒಂದೊಮ್ಮೆ ಸಭೆಯಲ್ಲಿ ತಿರಸ್ಕರಿಸಿದಲ್ಲಿ ಅಥವಾ ತಕರಾರು ಮಾಡಿದರೆ ಈ ಬಗ್ಗೆ ಸದಸ್ಯರ ಹೆಸರು ಹಾಗೂ ಚರ್ಚಿಸಿದ ವಿಷಯಗಳ ಕುರಿತು ಹಿಂಬರಹವನ್ನು ನೀಡುವಂತೆ ಒತ್ತಾಯಿಸಿದರು. ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿಯೂ ಸಮಾಜದವರಿದ್ದು ಸಿಬ್ಬಂದಿಗಳ ಹುದ್ದೆ ಭರ್ತಿ ಮಾಡುವಾಗ ಸಮಾಜಕ್ಕೆ ಅವಕಾಶ ನೀಡುತ್ತಿಲ್ಲ. ಹಲವು ಪಂಚಾಯತ್ನಲ್ಲಿ 1 ಹುದ್ದೆಯನ್ನು ಸಮಾಜದವರಿಗೆ ನೀಡಿಲ್ಲ. ಇದು ಪಂಚಾಯತ್ ರಾಜ್ ಅಧಿನಿಯಮದ ಉಲ್ಲಂಘನೆಯಾಗಿದೆ. ಈ ಹಿಂದೆಯೇ ಸಿಇಒ ಆದೇಶವಿದ್ದರೂ ಇದುವರೆಗೂ ಪಾಲನೆಯಾಗುತ್ತಿಲ್ಲ. ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಿ ಸಮಾಜದವರಿಗೆ ಆದ್ಯತೆ ನೀಡುವಂತೆ ಕಟ್ಟುನಿಟ್ಟಿನ ಆದೇಶ ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ್ ಮನವಿ ಸ್ವೀಕರಿಸಿದರು. ಸಮಿತಿಯ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಜಿಟಿ ಹಳ್ಳೇರ್ ಮಾತನಾಡಿ, ಪಂಚಾಯಿತಿ ಅಧಿನಿಯಮದ ಪ್ರಕಾರ ಪ್ರತಿ ಗ್ರಾಮ ಪಂಚಾಯತ್ 1 ಹುದ್ದೆ ಮೀಸಲಿಡುವಂತೆ ಆದೇಶವಿದ್ದರೂ ಇದು ಪಾಲನೆಯಾಗುತ್ತಿಲ್ಲ. ಅಲ್ಲದೆ ಸಮುದಾಯದ ಮೂಲಭೂತ ಸೌಕರ್ಯ ಒದಗಿಸಲು ಹಣ ಬಂದರೂ ಸಮಾಜದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ. 15 ದಿನದೊಳಗೆ ಸಮಸ್ಯೆಯ ಬಗ್ಗೆ ಪ್ರತಿ ಗ್ರಾಮ ಪಂಚಾಯತ್ಗೆ ಆದೇಶ ಹೊರಡಿಸದೆ ಹೋದಲ್ಲಿ ತಾಲೂಕಾ ಪಂಚಾಯತ್ ಆವರಣದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೊನ್ನಾವರ ಮತ್ತು ಕುಮಟಾ ತಾಲೂಕಿನಿಂದ ಇವತ್ತು ಹೊನ್ನಾವರದ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಸಾಂವಿಧಾನಿಕವಾಗಿ ನಮ್ಮ ಪಂಚಾಯತ್ ರಾಜ್ಯದ ಅಧಿನಿಯಮದ ಪ್ರಕಾರ 113ನೇ ಪ್ರಕರಣದ ಅಧಿನಿಯಮದ ಪ್ರಕಾರ ಗ್ರಾಮ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 1 ಸಿಬ್ಬಂದಿ ಹುದ್ದೆಯನ್ನು ನೇಮಕಾತಿಯಲ್ಲಿ ಕಾದಿರಿಸಬೇಕಂತ ಉಂಟು. ಆ ಅಧಿನಿಯಮದ ಪ್ರಕಾರ ನಾವು ಏನು ಕೇಳಿದ್ದೇವೆ ಅಂದರೆ ಸಿಇಒ ಅವರಿಗೆ ಲೆಟರನ್ನು ಬರೆದಿದ್ದೇವೆ. ಆ ಸಿಇಒ ಅವರು ತಾಲೂಕು ಪಂಚಾಯಿತಿಯ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಆದೇಶವನ್ನು ಮಾಡಿದ್ದಾರೆ. ಆ ಆದೇಶದಂತೆ ನಮ್ಮ ಹೊನ್ನಾವರ ತಾಲೂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ನಾವು ಈ ಆದೇಶದ ಪ್ರತಿಯನ್ನು ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಒಳಗೊಂಡು ಎಲ್ಲದಕ್ಕೂ ಆದೇಶಿಸಬೇಕು ಅಂತ ಇವತ್ತು ನಮ್ಮ ತಾಲೂಕು ಸಂಚಾಲಕರಾದಂಥ ಪ್ರಭು ಹಳ್ಳೇರವರು ಹಾಗೂ ನೆರೆ
ಅವರು ನಮಗೆ ನ್ಯಾಯ ದೊರಕಿಸದೆ ಹೋದರೆ ಮುಂದಿನ ದಿನದಲ್ಲಿ ಅವರು 15 ದಿವಸದ ಒಳಗಡೆ ಆಗಿ ನಮಗೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಅವರು ಈ ಆದೇಶವನ್ನು ಹೊರಡಲೇಬೇಕಂತ ನಾವು ಕೇಳ್ಕೊಂಡಿದ್ದೇವೆ. ಆದೇಶವನ್ನು ಅವರು ಮಾಡದೇ ಹೋದರೆ ಮುಂದಿನ ದಿನದಲ್ಲಿ 15 ದಿವಸ ನಂತರ ತಾಲೂಕು ಪಂಚಾಯತಿ ಕಚೇರಿಯ ಎದುರು ನಮ್ಮ ಸಂಘಟನೆಯ ಮೂಲಕ ಉಗ್ರ ಹೋರಾಟವನ್ನು ಕೈಗೊಳ್ಳುತ್ತೇವೆ ಅಂತ ಈ ಪತ್ರದ ಮೂಲಕ ಹೇಳಿಕೆ ನೀಡುವ ಮೂಲಕ ಕೇಳ್ಕೊಳ್ತಿದ್ದೇವೆ. ಈ ವೇಳೆ ತಾಲೂಕಾ ಸಂಚಾಲಕ ಎಚ್ ಪ್ರಭುಕುಮಾರ್, ಕುಮಟಾ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಅಗೇರ್, ಖಜಾಂಚಿ ಮಂಜುನಾಥ್ ಹಳ್ಳೇರ್, ಪ್ರಧಾನ ಕಾರ್ಯದರ್ಶಿ ಶೇಖರ್ ಹಳ್ಳೇರ್ ಹಾಜರಿದ್ದರು. ಭಟ್ಕಳದ ವೆಬ್ ಪೋರ್ಟಲ್ ಸಂಪಾದಕ ಅರ್ಜುನ್ ಮಲ್ಯ ಮೇಲಿನ ಹಲ್ಲೆ ಖಂಡಿಸಿ ಅಖಿಲ ಭಾರತ್ ಜರ್ನಲಿಸ್ಟ್ ಫೆಡರೇಷನ್ನಿಂದ ಜಿಲ್ಲಾಧಿಕಾರಿಗೆ ಮನವಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ವೆಬ್ ಪೋರ್ಟಲ್ ಸಂಪಾದಕ ಪತ್ರಕರ್ತ ಅರ್ಜುನ್ ಮಲ್ಯನ ಮೇಲೆ ಮುಸುಕುದಾರಿಗಳ ಗುಂಪು ಕಳೆದ ಗುರುವಾರ ದಿನಾಂಕ 18/11/2021 ಸಂಜೆ 6:30ಕ್ಕೆ ಭಟ್ಕಳದ ಬೆಳಕೆಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆಯನ್ನು ಅಖಿಲ ಭಾರತ ಜರ್ನಲಿಸ್ಟ್ ಫೆಡರೇಷನ್ ಉತ್ತರ ಕನ್ನಡ ಜಿಲ್ಲಾ ಘಟಕ ಖಂಡಿಸುತ್ತಿದೆ. ಪತ್ರಕರ್ತ ಅರ್ಜುನ್ ಮಲ್ಯ ಮೇಲೆ ಹಲ್ಲೆ ಮಾಡಿದ ಎಲ್ಲಾ 6 ಜನ ದುಷ್ಕರ್ಮಿಗಳನ್ನು ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರಾವಳಿ ಸಮಾಚಾರ ಎಂಬ ವೆಬ್ ಪೋರ್ಟಲ್ ಸಂಪಾದಕ ಅರ್ಜುನ್ ಮಲ್ಯ ಎಂಬಾತನೇ ಹಲ್ಲೆಗೊಳಗಾದವನಾಗಿದ್ದು, ಭಟ್ಕಳದ ಪುರಸಭೆಯ ಕಟ್ಟಡದಲ್ಲಿರುವ ತನ್ನ ಕಚೇರಿ ಮುಚ್ಚಿ ಮನೆಗೆ ತೆರಳುತ್ತಿದ್ದಾಗ 6 ಜನ ಮುಸುಕುದಾರಿಗಳು ರಾಡ್ ಮತ್ತು ಕಟ್ಟಿಗೆ ತುಂಡುಗಳಿಂದ ದಾಳಿ ನಡೆಸಿದ್ದು, ಸ್ಥಳೀಯರು ಆಗಮಿಸುತ್ತಿದ್ದಂತೆ ಹಲ್ಲೆಕೋರರು ಓಡಿ ಹೋಗಿದ್ದಾರೆ. ಹಲ್ಲೆಯಿಂದ ಅರ್ಜುನ್ ಮಲ್ಯರವರ ಕೈ ಮುರಿದಿದ್ದು, ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕುಂದಾಪುರದ ಚಿನ್ಮಯ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಸದ್ಯ ಚಿನ್ಮಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಟ್ಕಳದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಯಾರ ಭಯವಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ವರದಿಯನ್ನು ಅರ್ಜುನ್ ಮಲ್ಯ ಅವರು ತಮ್ಮ ಕರಾವಳಿ ಸಮಾಚಾರ ಯೂಟ್ಯೂಬ್ ಚಾನೆಲ್ನಲ್ಲಿ ಸುದ್ದಿ ಬಿತ್ತರಿಸಿದ್ದರು. ಈ ಕಾರಣಕ್ಕಾಗಿ ದುಷ್ಕರ್ಮಿಗಳು ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುತ್ತಾರೆ. ಆದ ಕಾರಣ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಎಲ್ಲಾ 6 ಆರೋಪಿಗಳನ್ನು ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಘಟನೆಯಿಂದ ಅರ್ಜುನ್ ಮಲ್ಯ ಮತ್ತು ಅವರ ಕುಟುಂಬ ಭಯಭೀತರಾಗಿದ್ದು, ಅವರಿಗೆ ರಕ್ಷಣೆಯನ್ನು ನೀಡಬೇಕಾಗಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕುಮಾರ್ ನಾಯ್ಕ್, ಭಟ್ಕಳ ತಾಲೂಕಾಧ್ಯಕ್ಷ ಜೀವೋತ್ತಮ್ ಪೈ, ಅಂತೋನ್, ರಾಮಚಂದ್ರ ಗೊಂಡ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಅಖಿಲ ಭಾರತ್ ಜರ್ನಲಿಸ್ಟ್ ಫೆಡರೇಷನ್ನಿನ ಶಿರಸಿ ತಾಲೂಕು ಘಟಕದ ಪದಾಧಿಕಾರಿಗಳು ಉಪವಿಭಾಗಾಧಿಕಾರಿ ಕಚೇರಿಗೆ ತೆರಳಿ ಎಲ್ಲಾ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಮನವಿ ಪತ್ರ ನೀಡಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಕಳೆದ 25 ವರ್ಷದಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ದೀಪಾವಳಿಯ ಪ್ರಯುಕ್ತ ವಿಶೇಷ ಬಹುಮಾನ ಯೋಜನೆ ಘೋಷಿಸಿದೆ. ಚಿನ್ನ ಖರೀದಿಸಿ ಸ್ಕ್ರಾಚ್ ಕಾರ್ಡ್ ಪಡೆಯಿರಿ. ಬಹುಮಾನವಾಗಿ ಚಿನ್ನ ಹಾಗೂ ಬೆಳ್ಳಿಯ ನಾಣ್ಯ ಮತ್ತು ಇತರೆ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಯೋಜನೆ ನಮ್ಮ ಕಾಂಬಿನೇಷನ್ ಗೋಲ್ಡ್ನಲ್ಲೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ನದೀಮ್ ಜುವೆಲ್ಲರ್ಸ್, ದ ಪ್ಯೂರ್ ಗೋಲ್ಡ್ ಗ್ಯಾಲರಿ, ಆಯಿಷಾ ಪ್ಲಾಜಾ, ಮೇನ್ ರೋಡ್, ಭಟ್ಕಲ್. ಫೋನ್ ನಂಬರ್ 9448153512, 9845688916, 7760339929. ಷರತ್ತುಗಳು ಅನ್ವಯಿಸುತ್ತವೆ. ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ ದಿನಾಂಕ 1/12/2021 ಉಪ್ಪೋಣಿ ಶ್ರೀ ಚಾಮುಂಡೇಶ್ವರಿ ಮತ್ತು ಪರಿವಾರ ದೇವರ ಸನ್ನಿಧಿಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಸದ್ಭಕ್ತರಾದ ತಾವೆಲ್ಲರೂ ಬಂದು ದೀಪೋತ್ಸವದಲ್ಲಿ ಭಾಗಿಯಾಗಿ ತನು ಮನ ಧನ ಸಹಕಾರ ನೀಡಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಭಗವದ್ಭಕ್ತರೇ, ನಾವೆಲ್ಲ ವೈಯಕ್ತಿಕವಾಗಿ ನಮ್ಮ ಪೂಜೆಯನ್ನು ಮಾಡ್ತೀರಾ, ಅದರ ಒಟ್ಟೊಟ್ಟಿಗೆ ಒಂದು ಸಮಷ್ಟಿಯಲ್ಲಿ ಕೂಡ ಮಾಡ್ತೀವಿ. ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಮಾಡ್ತೀವಿ. ಈ ಭಕ್ತಾದಿಗಳು ಸಮಷ್ಟಿಯಲ್ಲಿ ಸೇರಿಕೊಂಡು ಮಾಡೋದಕ್ಕೆ ಹೆಚ್ಚು ಅದಕ್ಕೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಷ್ಟೊಂದು ಎನರ್ಜಿ, ಯಾಕೆಂದರೆ ಒಂದು ಕಡೆಯಲ್ಲಿ ನಾವು ನೀರನ್ನು ತುಂಬ ಶೇಖರಣೆ ಮಾಡಿದರೆ ತುಂಬ ಜನಕ್ಕೆ ಹಂಚಲಿಕ್ಕೆ ಆಗ್ತದೆ. ತುಂಬ ಕಡೆಯಲ್ಲಿ ಅಣೆಕಟ್ಟು ಕಟ್ಟಿ, ಹೇಗೆ ಮೈಸೂರಿನಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಅಣೆಕಟ್ಟು ಕಟ್ಟಿ ಇಡೀ ಆ ಭಾಗದಕ್ಕೆ ಊರಿಗೆ ದೊಡ್ಡ ಒಂದು ಸ್ವರ್ಗವನ್ನೇ ಮಾಡಿದರು. ಅದೇ ಥರ ಸಮಷ್ಟಿಯಲ್ಲಿ ಇಲ್ಲಿ ಒಂದು
ನಾವು ಒಂದು ಜನ ಮಾಡೋ ಪೂಜೆಗೂ 106 ಜನ ಇದ್ದುಕೊಂಡು ಶ್ರದ್ಧಾಭಕ್ತಿಯಿಂದ ಪೂಜೆ, ಅಷ್ಟೊಂದು ಎನರ್ಜಿಯಲ್ಲಿ ಕನ್ಸೋಲ್ಡೇಟ್ ಆಗ್ತದೆ, ಅದಕ್ಕೆ ತುಂಬ ಶಕ್ತಿ ಬರ್ತದೆ. ಆ ನಿಟ್ಟಿನಲ್ಲಿ ಉಪ್ಪೋಣಿ ನಮ್ಮ ಶಿಷ್ಯರಾದ ರವಿ ಅವರು ಅಲ್ಲಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ 1ನೇ ತಾರೀಕಿಗೆ ಕಾರ್ತಿಕದ ಮಾಸದ ಉತ್ಸವವನ್ನು ಆಚರಿಸ್ತಾರೆ. ಎಲ್ಲ ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಆ ಆಚರಣೆಯಲ್ಲಿ ಭಾಗವಹಿಸಿ ತಮ್ಮ ಜನ್ಮ ಸಾರ್ಥಕವನ್ನು ಮಾಡಿಕೊಳ್ಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಸ್ವಾಗತಿಸುವವರು ರವಿ ನಾಯ್, ಪ್ರಧಾನ ಅರ್ಚಕರು, ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, ಉಪ್ಪೋಣಿ. ಹೊನ್ನಾವರ ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ ನೂತನವಾಗಿ ನಿರ್ಮಾಣಗೊಂಡ ಸುಸಜ್ಜಿತ ಭವ್ಯ ಕಟ್ಟಡದಲ್ಲಿ ಶುಭಾರಂಭಗೊಂಡಿದೆ ರಾಯಲ್ ಪ್ಲಾಜಾ, ದ ಫ್ಯಾಷನ್ ಹಬ್. ಬೃಹತ್ ರೆಡಿಮೇಡ್ ಬಟ್ಟೆಗಳ ಶೋರೂಮ್, ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಬಗೆಯ ಪ್ರತಿಷ್ಠಿತ ಕಂಪನಿಗಳ ಫ್ಯಾಷನ್ ರೆಡಿಮೇಡ್ ಬಟ್ಟೆಗಳು ಹೊಸ ಮಾದರಿಯಲ್ಲಿ ಸಿಗುತ್ತವೆ. ಎಲ್ಲಾ ಬಗೆಯ ಮದುವೆ ಸೀರೆಗಳು, ಯುವತಿಯರ ಫ್ಯಾಷನೇಬಲ್ ಡ್ರೆಸ್ಗಳು ಸಿಗುತ್ತವೆ. ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಶುಭಾರಂಭದ ಕೊಡುಗೆಯಾಗಿ 10% ರಿಯಾಯಿತಿ. ಈ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಬನ್ನಿ, ಖರೀದಿಸಿ, ಸಂಭ್ರಮಿಸಿ. ರಾಯಲ್ ಪ್ಲಾಜಾ, ದ ಫ್ಯಾಷನ್ ಹಬ್, ಮಾಸ್ತಿಕಟ್ಟೆ ದೇವಸ್ಥಾನದ ಹತ್ತಿರ, ಬಜಾರ್ ರೋಡ್, ಹೊನ್ನಾವರ. ಶ್ರೀ ಕ್ಷೇತ್ರ ನೀಲ್ಗೋಡ್ ಯಕ್ಷಿಚೌಡೇಶ್ವರಿ ದೇವಸ್ಥಾನ, ಬಳಕೂರ್, ತಾಲೂಕು ಹೊನ್ನಾವರ. ದಿನಾಂಕ 3/12/2021 ಶುಕ್ರವಾರದಂದು ಲಕ್ಷ ದೀಪೋತ್ಸವ ಜರುಗಲಿದೆ. ಆ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಗಣಹೋಮ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ, ನವಚಂಡಿ ಹವನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು. ಜೊತೆಗೆ ರಾತ್ರಿ 9:30ಕ್ಕೆ ಯಕ್ಷಗಾನ ಬಯಲಾಟ ನಡೆಯಲಿದ್ದು, ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸಹಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀದೇವರ ದರ್ಶನ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವವರು ಶ್ರೀ ಮಾದೇವ್ ಜಿ ಅಂಬಿಗ, ಪ್ರಧಾನ ಅರ್ಚಕರು, ಶ್ರೀ ನೀಲ್ಗೋಡ್ ಯಕ್ಷಿಚೌಡೇಶ್ವರಿ ದೇವಸ್ಥಾನ, ಬಳಕೂರು. ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ನೀವು ಸಹ ಬಂದು ನಿಮ್ಮವರೆಲ್ಲರನ್ನೂ ಕರೆತಂದು ಆ ದೇವಿಯ ಅನುಗ್ರಹವನ್ನು ಪಡ್ಕೊಂಡು ಅಂತೇಳಿ ಈ ಮೂಲಕವಾಗಿ ತಿಳಿಸ್ತಿದ್ದೇನೆ. ಮತ್ತು ಶೃಂಗೇರಿ ಅಗ್ರಗುರುಗಳಾದಂಥ ಭಾರತೀ ತೀರ್ಥ ಸ್ವಾಮಿಗಳು ಮತ್ತು ಶ್ರೀ ಚಿಕ್ಕ ಗುರುಗಳಾದಂಥ ವಿಧುಶೇಖರ ಶ್ರೀಗಳು ಅವರ 2 ಪ್ರಮುಖ ಗುರುವರಿಯರ ಆಶೀರ್ವಾದದಿಂದ ಮತ್ತು ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ದಿವ್ಯ ರಾಮಾನಂದ ಸ್ವಾಮಿಯವರ ಆಶೀರ್ವಾದ ಮತ್ತು ಬಂಗಾರಮುಖಿ ಕ್ಷೇತ್ರದ ಮಾರುತಿ ಗುರೂಜಿಯವರ ಆಶೀರ್ವಾದ ಮತ್ತು ಉಜ್ರೆಯ ಪ್ರಕಾರವಾಗಿ ಬ್ರಹ್ಮಾನಂದ ಸರಸ್ವತಿಯವರ ಆಶೀರ್ವಾದ, ಹತ್ತಿರದಲ್ಲಿರ್ತಕ್ಕಂಥ ಸಂಚಾರಿ ಪೀಠ ಆದಂಥ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳ ಆಶೀರ್ವಾದ, ಇವೆಲ್ಲ ಗುರುವರರ ಆಶೀರ್ವಾದ ಮತ್ತು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದಂಥ ರಾಮಪ್ಪನವರ ಆಶೀರ್ವಾದ, ಎಲ್ಲ ಗುರುವರಿಯರ ಆಶೀರ್ವಾದದಿಂದ ಈ ಕ್ಷೇತ್ರದ ಈ ವರ್ಷ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ 2021 ಮತ್ತು ಡಿಸೆಂಬರ್ 3ನೇ ತಾರೀಕಿಗೆ ತಾವೆಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಭಟ್ಕಳದ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಕಿರಣ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸುತ್ತಿದೆ ದೀಪಾವಳಿ ಧಮಾಕ. ಅದೃಷ್ಟ ನಿಮ್ಮದು, ಕೊಡುಗೆ ನಮ್ಮದು. ವಿಜಯೋತ್ಸವ 2021 ಶಾಪಿಂಗ್ ಉತ್ಸವ. ನಮ್ಮಲ್ಲಿ ಪ್ರತಿಷ್ಠಿತ ಕಂಪನಿಗಳ ಗೃಹೋಪಯೋಗಿ ವಸ್ತುಗಳಾದ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಮಿಕ್ಸರ್ ಗ್ರೈಂಡರ್ ಹಾಗೂ ಇನ್ನೂ ಅನೇಕ ಗೃಹೋಪಯೋಗಿ ವಸ್ತುಗಳಲ್ಲದೆ ಎಸಿ, ಫ್ಯಾನ್, ಕೂಲರ್ ಮುಂತಾದವುಗಳು ದೊರೆಯುತ್ತಿದ್ದು 51% ತನಕ ಮೆಗಾ ಡಿಸ್ಕೌಂಟ್ ಹಾಗೂ ಬಂಪರ್ ಬಹುಮಾನವಾಗಿ 7 ಕಾರುಗಳು. ಒಟ್ಟು 2500 ಬಹುಮಾನಗಳನ್ನು ಗೆಲ್ಲಬಹುದು. ಈ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಬನ್ನಿ, ಖರೀದಿಸಿ, ಕೊಡುಗೆ ನಿಮ್ಮದಾಗಿಸಿಕೊಳ್ಳಿ. ಕಿರಣ್ ಎಂಟರ್ಪ್ರೈಸಸ್, ಸಾಗರ್ ರೋಡ್, ಅಪೋಸಿಟ್ ಬರಿಯಾ ಮಸ್ಜಿದ್, ನಿಯರ್ ಶಂಸುದ್ದೀನ್ ಸರ್ಕಲ್, ಭಟ್ಕಳ್. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಎಂಪಿಇ ಸೊಸೈಟಿಯ ಎಸ್ಡಿಎಂ ಪದವಿ ಮಹಾವಿದ್ಯಾಲಯ ಹೊನ್ನಾವರ, ಉತ್ತರ ಕನ್ನಡ ಇಲ್ಲಿ ಹಲಸಂಗಿ ಗೆಳೆಯರ ಸಾಹಿತ್ಯಿಕ ಕೊಡುಗೆ ವಿಶೇಷ ಕಾರ್ಯಕ್ರಮ ನಡೆಯಿತು. ಮಧುರ ಚೆನ್ನ, ಸಿಂಪಿ ಲಿಂಗಣ್ಣ, ಪಿ ದೂಲಾ ಮತ್ತು ಕಾಪ್ಸೆ ರೇವಪ್ಪ ಮೊದಲಾದ ಗೆಳೆಯರು ಹಲಸಂಗಿ ಗೆಳೆಯರು ಎಂಬ ಹೆಸರಿನಲ್ಲಿ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಗೈದಿರುವ ಸಾಹಿತ್ಯಿಕ ಸಾಧನೆ ಅನುಪಮವಾದದ್ದು. ಅವರ ಕಾರ್ಯಚಟುವಟಿಕೆ, ಸಾಹಿತ್ಯ ಸಾಧನೆ, ಸಿದ್ಧಿಗಳು ಅನನ್ಯವಾದವುಗಳು. ಮೂಲತಃ ಕವಿಗಳಾದ ಅವರೆಲ್ಲ ಸೃಜನಶೀಲ ಸಾಹಿತ್ಯದ ಜೊತೆಗೆ ನಾಡು ನುಡಿಯ ಕಾರ್ಯದಲ್ಲಿಯೂ ಅವರು ವೈಯಕ್ತಿಕವಾಗಿ, ಸಾಂಘಿಕವಾಗಿ ಮಾಡಿದ ಕಾರ್ಯ ಅವಿಸ್ಮರಣೀಯವಾಗಿದೆ ಎಂದು ಪ್ರೊಫೆಸರ್ ನಾಗರಾಜ್ ಹೆಗಡೆ ಅಪ್ಗಾಲ್ ಅಭಿಪ್ರಾಯಪಟ್ಟರು. ಹಲಸಂಗಿ ಗೆಳೆಯರ ಪ್ರತಿಷ್ಠಾನ, ವಿಜಯಪುರ ಹಾಗೂ ಹೊನ್ನಾವರದ ಎಸ್ಡಿಎಂ ಪದವಿ ಕಾಲೇಜಿನ
ಕನ್ನಡ ಸಂಘಗಳ ಆಶ್ರಯದಲ್ಲಿ ನಡೆದ ಹಲಸಂಗಿ ಗೆಳೆಯರ ಕುರಿತು ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಸಮಾನ ಮನಸ್ಕ, ಸಮಾನ ಅಭಿರುಚಿಯ ಮನಸ್ಸುಗಳು ಒಂದಾದಾಗ ಇತಿಹಾಸದಲ್ಲಿ ಮಹತ್ತರವಾದ ಬದಲಾವಣೆಗಳಾಗಿವೆ. ಅನುಭವ ಮಂಟಪ, ವ್ಯಾಸಕೂಟ, ದಾಸಕೂಟ, ಧಾರವಾಡ ಗೆಳೆಯರ ಬಳಗ, ಹಲಸಂಗಿ ಗೆಳೆಯರ ಗುಂಪು ಇವೆಲ್ಲವೂ ಕನ್ನಡ ಸಾಹಿತ್ಯದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕೊಡುಗೆಗಳನ್ನು ನೀಡಿವೆ ಎಂದರು. ಈ ಬಳಗಕ್ಕೆ ತೋರಿಸಿಕೊಟ್ಟಿದೆ. ನಮ್ಮ ನಾಡಿನ ಪರಂಪರೆಯನ್ನು ಕೂಡ ಸಮಾನ ಮನಸ್ಕರು ಒಂದಾದಾಗಲೆಲ್ಲ ಕನ್ನಡದಲ್ಲಿ ಈ ಪರಂಪರೆಯಲ್ಲಿ ಈ ನೆಲದಲ್ಲಿ ಮಹಾನ್ ಕ್ರಾಂತಿಗಳಾಗಿವೆ. ಬಸವಣ್ಣ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಅನುಭವ ಮಂಟಪ ಕಟ್ಟಿ ಬಹಳ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ದು ಚಾರಿತ್ರಿಕವಾದಂತಹ ಒಂದು ಮೈಲಿಗಲ್ಲು. ಅದರ ಪ್ರೇರಣೆಯಿಂದ ಮುಂದೆ 101 ನಿರಂತರ ಒಂದು ಬಳಗ ಸೇರಿ ಆಧ್ಯಾತ್ಮಿಕ ಚಿಂತನೆಯನ್ನು ಕನ್ನಡ ನಾಡಿನಲ್ಲಿ ಮಾಡಿದರು. ಆಮೇಲೆ ಹರಿದಾಸರು ದಾಸಕೂಟ, ವ್ಯಾಸಕೂಟ ಎನ್ನುವಂತ ಒಂದು ಗೆಳೆಯರ ಅಥವಾ ಸಮಾನ ಮನಸ್ಸಿನ ಒಂದು ಕೂಟವನ್ನು ಸೃಷ್ಟಿಸಿಕೊಂಡು ಭಕ್ತಿ ಚಳುವಳಿಯ ಬಹಳ ದೊಡ್ಡ ಕ್ರಾಂತಿಯನ್ನ ಕನ್ನಡ ನಾಡಿನಲ್ಲಿ ಮಾಡಿದರು. ಮತ್ತೋರ್ವ ಉಪನ್ಯಾಸಕರಾದ ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ಮೂಡಲಮನೆ ಅವರು ಹಲಸಂಗಿ ಗೆಳೆಯರ ಕಾವ್ಯ ಸಾಧನೆಯ ಬಗ್ಗೆ ಮಾತನಾಡಿ, ಹಲಸಂಗಿ ಗೆಳೆಯರ ಕವಿತೆಗಳೆಲ್ಲ ವ್ಯಕ್ತಿನಿಷ್ಠವಾದವುಗಳು. ಆದರ್ಶದ ಕನಸುಗಾರಿಕೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಅದಕ್ಕೊಂದು ಘನತೆಯನ್ನು, ಧನ್ಯತೆಯನ್ನು ತಂದುಕೊಳ್ಳಲು ಹಂಬಲಿಸುತ್ತಿರುವುದು ಹಲಸಂಗಿ ಗೆಳೆಯರ ಪ್ರತಿಯೊಂದು ಕವಿತೆಯಲ್ಲಿ ಎದ್ದು ಕಾಣುವ ಅಂಶವಾಗಿದೆ. ಧ್ಯೇಯವಾದಿತ್ವ, ಆಧ್ಯಾತ್ಮಿಕ ಆದರ್ಶ ಇವೆರಡೂ ಅವರ ಕೃತಿಗಳಲ್ಲಿ ಕಂಡುಬರುವ ಮಹತ್ತರ ಅಂಶಗಳಾಗಿವೆ ಎಂದರು. ತುಂಬಾ ಕವನಗಳನ್ನು ಬರೆದರು, ಆದ್ರೆ ಅದು ಪ್ರಕಟ ಆಗಿರುವ ಕವನ ಸಂಕಲನ ಒಂದೇ, ವೀರಪಥಿಕ ಅನ್ನುವ ಒಂದು ಕವನ ಸಂಕಲನ. ಪಿ. ದುಲಾ ಸಾಹೇಬರು ಒಬ್ಬ ಮುಸಲ್ಮಾನ್ ಆದರೂ ಕೂಡ ಒಬ್ಬ ಹಿಂದೂ ಯೋಗಿಯಂತೆ ಆಚಾರ ವಿಚಾರಗಳನ್ನು, ತತ್ಸಂಪ್ರದಾಯಗಳನ್ನು, ಧ್ಯಾನವನ್ನು, ಸ್ನಾನವನ್ನು ಮಾಡ್ತಾ ಇದ್ರು. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೂ ವೀರಪಥಿಕರಾಗಬೇಕಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಸಣ್ಣ ಸಣ್ಣ ನೋವನ್ನು, ಅವಮಾನವನ್ನು ಎದುರಿಸುವ ಆತ್ಮಸ್ಥೈರ್ಯ ಇಲ್ಲ. ಸಣ್ಣ ಮಾತಾಡಿದ್ರೆ, ಪಾಲಕರು ಅಥವಾ ಶಿಕ್ಷಕರು ಸಣ್ಣ ಮಾತಾಡಿದ್ರೆ ರೈಲ್ವೆ ರಸ್ತೆಯ ಮೇಲೆ ಹೋಗಿ ಮಲ್ಕೊಂಡು. ಹಲಸಂಗಿ ಗೆಳೆಯರ ಪ್ರತಿಷ್ಠಾನ ವಿಜಯಪುರದ ಸದಸ್ಯ ಸಂಚಾಲಕರಾದ ಡಾಕ್ಟರ್ ಎಸ್.ಕೆ. ಕೊಪ್ಪ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಂದ್ರೆ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ಹಲಸಂಗಿ ಗೆಳೆಯರಿಗೆ ಎಷ್ಟು ಹುಚ್ಚು ಆದ್ರು ಅಂತ ಕೇಳಿದ್ರೆ ಅವರು ತಮ್ಮ ಹುಚ್ಚು ಮನಸ್ಸಿನ 10 ಮುಖದೊಳಗೆ ಬರೀತಾರೆ. ಅವರು ತಮ್ಮ ಆತ್ಮಚರಿತ್ರೆಯೊಳಗೆ ಸುಮಾರು 8 ಬಾರಿ ಅವರು ಹಲಸಂಗಿಗೆ ಬಂದು ಹೋದ್ರು. ಅಂತ ಕಾರಾಂತರನ್ನ ಸೆಳೆಯುವಂತ ಒಂದು ಆಕರ್ಷಣೆ ಯಾರಿಗಿತ್ತು ಅಂತ ಕೇಳಿದ್ರೆ ಹಲಸಂಗಿ ಗೆಳೆಯರಿಗಿತ್ತು ಅನ್ನುವಂಥದ್ರ ತಮಗೆ ತಿಳಿಪಡಿಸ್ಬೇಕು. ನಾನು ಹೋದ ಶತಮಾನದಲ್ಲೇ, ಕಳೆದ ಶತಮಾನ 20ನೇ ಶತಮಾನದ ಆರಂಭದೊಳಗೆ ಹಲಸಂಗಿ ಗೆಳೆಯರು ನಮ್ಮ ನಾಡು ನುಡಿಗೆ ಕೊಟ್ಟಂಥ ಕೊಡುಗೆ ಏನಂದ್ರೆ ಬಹಳ ದೊಡ್ಡದದು. ಬಹುಶಃ ಇವತ್ತಿನ ದಿವಸ ಭಾಳ ಜನರಿಗೆ ಗೊತ್ತಿಲ್ಲ. ಅವ್ರಿರುವಂಥ ಪರಿಸರ ಎಂಥದ್ದು ಅನ್ನೋದು ನಿಮ್ಗೆ ಹೇಳ್ತೇನೆ. ಇವತ್ತು ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಪಾ ಶೆಟ್ಟಿ ಉಪಸ್ಥಿತರಿದ್ದರು. ಆದರೆ ಈ ಸತಿಪತಿ ಭಾವದ ವಚನದಲ್ಲಿ ಮೊದಲು ಹೇಳ್ತಾರೆ, ಆ ವಚನವನ್ನು ಉದಾಹರಣೆ ಎಂತ ನಾವು ಅದರ ಗಂಡ ಸುಳಿಯಲಿಲ್ಲ, ಸುಳಿದು ಸಂಧಾನ ಮಾಡಲಿಲ್ಲ ಎಂದೊಳಗೆ ತನ್ನ ವೈದ್ಯ ಹೆಂಡತಿ ಮದುವೆ ಬಂದವರು ಅಡಿಗೆ ನನಗೆ ಏನೇನೋ ನೆಪ ಇಟ್ಟುಕೊಂಡು, ಮಗು ಇಟ್ಕೊಂಡು, ಅಮೃತೆಯನ್ನು ಕೇಳ್ಕೊಂಡು ಅವರು ನೋಡುವ ಆಟದಿಂದ ಹೋಗುವ ಆದಿಗಳಿದ್ವು. ಈಗ ಈ ಮೊಬೈಲ್ ನಲ್ಲಿ, ವಾಟ್ಸ್ಆಪ್ ನಲ್ಲಿ ಎಲ್ಲ ಮೊದಲೇ ಸುಮಾರು 75% ಮದುವೆ ಆಗುತ್ತೆ. ಆದ್ರೆ ಮಧುರಚಂದ್ರ ಹೇಳ್ತಾರೆ, ಅಲ್ಲಿ ನನ್ನ ಗಂಡ ಶರಣ ಸತಿ ಲಿಂಗಪತಿ ಅನ್ನುವ ಒಂದು ಭಾವನೆಯಲ್ಲಿ ಇಟ್ಟಿರ್ತಾರೆ. ಆ ಮಧುರಚಂದ್ರ ಮಾತು ಹೇಗೆ ಹೇಳಿದ್ರೆ, ಅವರು ನನ್ನ ಹುಡುಕಾಟಕ್ಕೆ ಹೋಗ್ತಾರೆ. 14 ವರ್ಷದ ರಾಮರ ವನವಾಸ, ಗರ್ಭಿಣಿಯ ನವಮಾಸ, ಮೃತ್ಯು ಮಾಸ. ದೇವರು ಕಾಣುವುದಿಲ್ಲ, ಬರುವನೇ ಬರುತ್ತೆರಲು, ಬಾಲಕ ಬರುತ್ತೆರಲು, ಹೌದು ಹೌದೆಂದು ನರಳು ಬರುತ್ತೆರಲು, ಮೇಲೆ ಕೈ ಮಾಡುವರು ಕೆಲರು, ಕೆಳಗೆ ಕೈ ಮಾಡುವರು ಕೆಲರು, ಒಳಗೆ ಕೈ ಮಾಡುವರು ಕೆಲರು, ಹೊರಗೆ ಕೈ ಮಾಡುವರು ಕೆಲರು. ಸತ್ತವರ ಮನೆಯಲ್ಲಿ ಸಂತೆ ನೆರೆಯುವ ಕೆಲರಿಗೆ, ಬಂದವರು ಬಂದಂತೆ ಮನೆ ಕೂಡುತ್ತೀಯರು, ಸತ್ತವರ ಬದುಕಿಸುವ ಸಾಮರ್ಥ್ಯದವರ.
ದೇವರ ವಿರುದ್ಧ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ ಡಾಕ್ಟರ್ ವಿಎಂ ಭಂಡಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪ್ರೊಫೆಸರ್ ವಿದ್ಯಾಧರ್ ಕಡ್ತೋಕ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಅವರ ನಾಗರಾಜರ ಮಾತಿನಿಂದ ಗೊತ್ತಾಯಿತು, ಅತ್ಯುತ್ತಮವಾಗಿ ಮಾಡಿದರು. ಮಹಾತ್ಮ ಗಾಂಧಿ 1924 ಇಸ್ವಿಯಲ್ಲಿ ಮಹಾತ್ಮ ಗಾಂಧಿ ಅವರು ಬೆಳಗಾವಿಗೆ ಬಂದಾಗ ಅವರನ್ನು ಭೇಟಿಯಾಗಿರತಕ್ಕಂಥದ್ದನ್ನ ವಾಪಸ್ ಅವರು ಹೇಳಿದರು. ಇದೊಂದು ಬಹಳ ಅದ್ಭುತವಾದಂತಹ ಘಟನೆ ಅಂತ. ಅಷ್ಟೇ ಅಲ್ಲ, ಕನ್ನಡದ ಆಸ್ತಿಗಳಾದಂತಹ ಮಹಾಸ್ತಿ ವೆಂಕಟೇಶ ಅಯ್ಯಂಗಾರವರಿಗೆ, ಬೇಂದ್ರೆಯವರಿಗೆ ಮತ್ತು ಶಿವರಾಮ ಕಾರಂತರವರಿಗೆ ಎಲ್ಲ ಅತಿ ನಿಕಟವಾಗಿ ಹತ್ತಿರದಿಂದ ಗೊತ್ತಿದ್ದಂತಹ ಈ ವ್ಯಕ್ತಿಗಳು. ಆದ್ರೆ ಇವತ್ತಿನ ದಿವಸದಲ್ಲಿ ಇವರು ಈಗ ಬೆಳಕಿಗೆ ಕಳೆದ 3-4 ತಿಂಗಳಿಂದ ನೆರೆ ಹಾವಳಿಯಿಂದ ಸಂಕಷ್ಟಕ್ಕೀಡಾಗಿರುವ ರೈತರಿಗೆ ಪರಿಹಾರ ನೀಡಲು ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ 1,660 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ತಿಳಿಸಿದರು. ತಾಲೂಕಿನಾದ್ಯಂತ ಕಳೆದೆರಡು ತಿಂಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆ ಕಳೆದುಕೊಂಡಿರುವ ಬೆಳ್ಳೂರು ಹೋಬಳಿಯ ಬೆಳ್ಳೂರು ಮತ್ತು ದೇವಿಹಳ್ಳಿ ಗ್ರಾಮಕ್ಕೆ ಬುಧವಾರ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೆರೆ ಹಾವಳಿಯಿಂದ ಮನೆ ಮತ್ತು ಬೆಳೆ ಹಾನಿಯಾಗಿರುವ ರೈತರಿಗೆ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಕಂದಾಯ ನಿರೀಕ್ಷಕರು ಸಮೀಕ್ಷೆ ನಡೆಸಿ 10 ದಿನದಲ್ಲಿ ಅರ್ಹ ಫಲಾನುಭವಿಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದರು. ಅಲ್ಲದೆ ರಾಜ್ಯದಲ್ಲಿ ಈ ಬಾರಿ ಮಳೆ ಹಾವಳಿಯಿಂದ ಮನೆ ಕಳೆದುಕೊಂಡಿರುವ ಫಲಾನುಭವಿಗಳಿಗೆ ಕನಿಷ್ಠ 10,000ದಿಂದ 5 ಲಕ್ಷ ರೂಪಾಯಿವರೆಗೂ ಪರಿಹಾರ ನೀಡಲಾಗಿದ್ದು, ಈವರೆಗೂ ಮೊದಲ ಕಂತಿನಲ್ಲಿ 332 ಕೋಟಿ ರೂಪಾಯಿ ಮತ್ತು ಎರಡನೇ ಕಂತಿನಲ್ಲಿ 418 ಕೋಟಿ ರೂಪಾಯಿ ಸೇರಿ ಒಟ್ಟು 750 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿದೆ. ಮಳೆಯಿಂದಾಗಿ ಜಲಾವೃತಗೊಂಡಿದ್ದ 85,000 ಕುಟುಂಬಗಳಿಗೆ ತಲಾ 10,000ದಂತೆ 85 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿದೆ ಎಂದು ಹೇಳಿದರು. 118 ಮಂದಿ ಮೃತ ಕುಟುಂಬಗಳಿಗೆ 5.9 ಕೋಟಿ ಪರಿಹಾರ. ಕಳೆದ ಜನವರಿಯಿಂದ ಈವರೆಗೂ ರಾಜ್ಯದಲ್ಲಿ ಮಳೆ ಹಾನಿಗೆ ಸಿಲುಕಿ 118 ಮಂದಿ ಮೃತಪಟ್ಟಿದ್ದು, ಅವರ ಕುಟುಂಬಗಳಿಗೆ 5.9 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆ ಮಾಡಲಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ 679 ಕೋಟಿ ಹಣ ಲಭ್ಯವಿದ್ದು, ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾಗುವ ರೈತರಿಗೆ ಮತ್ತು ಫಲಾನುಭವಿಗಳಿಗೆ ಪರಿಹಾರ ನೀಡಲು ಹಣದ ಕೊರತೆ ಇಲ್ಲ ಎಂದರು. ಮನೆ ಬಿದ್ದರೆ 2 ದಿನದಲ್ಲಿ 1 ಲಕ್ಷ ಪರಿಹಾರ. ಈ ಹಿಂದೆ ಮಳೆಯಿಂದ ಹಾನಿಗೊಳಗಾಗುತ್ತಿದ್ದ ರೈತರಿಗೆ ಮತ್ತು ಮನೆ ಕಳೆದುಕೊಳ್ಳುತ್ತಿದ್ದ ಕುಟುಂಬಗಳಿಗೆ ತಿಂಗಳಾದರೂ ಪರಿಹಾರ ಸಿಗುತ್ತಿರಲಿಲ್ಲ. ಆದ್ದರಿಂದ ಅಂತಹ ಪ್ರಕರಣಗಳಿಗೆ ಕೇವಲ 2 ದಿನಗಳಲ್ಲಿ ಸೂಕ್ತ ಪರಿಹಾರ ಕಲ್ಪಿಸುವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಬೆಳೆ ಹಾನಿಯಿಂದ ಸಂಕಷ್ಟಕ್ಕೀಡಾಗುವ ರೈತರಿಗೆ ತ್ವರಿತವಾಗಿ ಪರಿಹಾರ ಕಲ್ಪಿಸುವ ಜೊತೆಗೆ ಮಳೆಯಿಂದ ಮನೆ ಕಳೆದುಕೊಳ್ಳುವ ಕುಟುಂಬಗಳಿಗೆ ತಕ್ಷಣ 2 ದಿನದಲ್ಲಿ 1 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮುಲಾಜಿಲ್ಲದೆ ಕಟ್ಟುನಿಟ್ಟಾಗಿ ಆದೇಶ ಮಾಡಲಾಗಿದೆ. ಪ್ರಕೃತಿ ವಿಕೋಪದಿಂದ ಸಂಕಷ್ಟಕ್ಕೀಡಾಗುವ ರೈತರ ಮತ್ತು ಫಲಾನುಭವಿಗಳ ನೆರವಿಗೆ ನಿಲ್ಲಲು ಸರ್ಕಾರ ಕಟಿಬದ್ಧವಾಗಿದೆ ಎಂದು ತಿಳಿಸಿದರು. ಕಳೆದೆರಡು ದಿನಗಳಿಂದ ಹಳೆ ಮೈಸೂರು ಭಾಗದಲ್ಲಿ ನಿರಂತರವಾಗಿ ಪ್ರವಾಸ ಕೈಗೊಂಡು 12 ಸ್ಥಳಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದೇನೆ. ಪ್ರಮುಖವಾಗಿ ರಾಗಿ, ಜೋಳ ಹಾಗೂ ಭತ್ತದ ಬೆಳೆಗಳು ನಷ್ಟವಾಗಿರುವುದು ಕಂಡುಬಂದಿದೆ. ಇಡೀ ರಾಜ್ಯದಲ್ಲಿ ಈಗಾಗಲೇ 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿರುವ ಕುರಿತು ವರದಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 4 ದಿನದಲ್ಲಿ 1.5 ಲಕ್ಷ ರೈತರ ಬ್ಯಾಂಕ್ ಖಾತೆಗೆ 130 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಈ ಹಿಂದೆ 80,000 ರೈತರ ಬ್ಯಾಂಕ್ ಖಾತೆಗೆ 52 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡುತ್ತಿದ್ದು, ಒಟ್ಟು 2.2 ಲಕ್ಷ ಮಂದಿ ರೈತರಿಗೆ 182 ಕೋಟಿ ರೂಪಾಯಿ ಪರಿಹಾರ ಹಣ ಬಿಡುಗಡೆ ಮಾಡಲಾಗಿದೆ. ಹಾಗಾಗಿ ನೆರೆಹಾವಳಿಯಿಂದ ಸಂಕಷ್ಟಕ್ಕೀಡಾಗುವ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು. ಮನೆ ಯಾರ ಮನೆಗೆ ನೀರು ಹೋಗ್ತಿತ್ತೋ ಅದು 85,000 ಫ್ಯಾಮಿಲಿಗೆ 10,000 ರೂಪಾಯಿ ನಾವು ಕೊಟ್ಟಿದ್ದೀರಿ. ಅದು 85 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೀರಿ ಇದುವರೆಗೂ. ಆಮೇಲೆ ಸುಮಾರು ಒಂದು ವರ್ಷದಿಂದ ಕಳೆದ ಜನವರಿಯಿಂದ ಇವತ್ತಿನವರೆಗೂ ಸುಮಾರು 118 ಜನ ಒಂದು ವರ್ಷದಲ್ಲಿ ಈ ಮಳೆ ಹಾನಿಯಿಂದ ಸತ್ತಿದ್ದಾರೆ. ಅವ್ರಿಗೆ 5.9 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ದೀರಿ, ಅವ್ರಿಗೆ ಕೊಟ್ಟಿದ್ದೀರಿ ಅವರೆಲ್ಲರಿಗೂ. ರಾಜ್ಯದಲ್ಲಿ ನಮ್ಮ ಎಲ್ಲ DC ಅಕೌಂಟ್ಗಳಲ್ಲಿ ಹಣ ಇದೆ, ಹಣದ ಕೊರತೆ ಇಲ್ಲ. ಸುಮಾರು 679 ಕೋಟಿ ಹಣ ಇದೆ ಎಲ್ಲ DC ಅಕೌಂಟ್. ಅದಕ್ಕೋಸ್ಕರ
ಎಲ್ಲ ಡಿ ಸಿಗಳು ಮುಲಾಜಿಲ್ಲದೆ ಕಟ್ಟುನಿಟ್ಟಾಗಿ ಆದೇಶ ಮಾಡ್ತಾ ಇದ್ದೀನಿ. ಇಮಿಡಿಯೇಟಾಗಿ ಬೆಳೆ ಪರಿಹಾರ ಇರ್ಬೋದು, ಮನೆ ಕಳ್ಕೊಂಡಂಥವ್ರಿಗಿರ್ಬೇಕು, ಇಮಿಡಿಯೇಟಾಗಿ ಕೊಡುವಂಥ ವ್ಯವಸ್ಥೆ. ಮನೆ ಬಿದ್ದೋದವ್ರಿಗಂತೂ 1 ಲಕ್ಷ ರೂಪಾಯಿ ಇಮಿಡಿಯೇಟಾಗಿ 2 ದಿನದಲ್ಲೇ ಕೊಡಬೇಕು ಅಂತ ಹೇಳಿದ್ದೀನಿ. ಕಟ್ಟುನಿಟ್ಟಾಗಿ ಅವ್ರಿಗೆ ಆದೇಶ ಮಾಡಿದ್ದೀನಿ. ಇವತ್ತು ಪತ್ರನೂ ಕೂಡ ಬರಿತಾ ಇದ್ದೀನಿ. ಎಲ್ಲ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ದೀನಿ, ವಾಟ್ಸಪ್ ಮುಖಾಂತರ ಕಳಿಸಿದ್ದೀನಿ. ಇಮಿಡಿಯೇಟಾಗಿ 10 ದಿನದೊಳಗಡೆ ಈ ರೈತರ ಬೆಳೆ ಏನು ಹಾನಿಯಾಗಿದೆ ಅದಕ್ಕೆ ಪೂರ್ತಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಸಹಯೋಗದೊಂದಿಗೆ ಪೂರ್ತಿ ಸಮೀಕ್ಷೆ ಆಗಬೇಕು. 10 ದಿನದೊಳಗಡೆ ಪೋರ್ಟ್ ಬರಬೇಕು, ಅವ್ರ ಹಣನೂ ಕೂಡ ಬಿಡುಗಡೆ ಆಗಬೇಕು. ಆ ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ಕಟ್ಟುನಿಟ್ಟಾಗಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೆ. ಅದನ್ನು ಕೂಡ ನಾನು ಕೊಡ್ತೀರಿ. ಇವೆಲ್ಲನೂ ಕೂಡ ಸರ್ಕಾರ ಹಿಂದೆ ಎಲ್ಲ ಮನೆ ಬಿದ್ದರೂ ಕೂಡ 1 ತಿಂಗಳು 2 ತಿಂಗಳಾದರೂ ಕೊಡ್ತಾ ಇರಲಿಲ್ಲ. ಈಗ 1 ಅಥವಾ 2 ದಿನದಲ್ಲೇ ಮನೆ ಬಿದ್ದಂಥವ್ರಿಗೆ ಹಣ ಕೊಡುವಂಥದ್ದು, ಮಳೆ ನೀರು ನುಗ್ಗಿದಂಥವ್ರಿಗೆ ಒಂದೇ ದಿನ 1 ಅಥವಾ 2 ದಿನದಲ್ಲಿ ಅವ್ರ ಮನೆಗೆ 10,000 ರೂಪಾಯಿ ಕೊಡುವಂಥದ್ದು, ಇವೆಲ್ಲವನ್ನು ಸರ್ಕಾರ ಮಾಡ್ತಾಯಿದೆ. ರೈತರು ಯಾರು ಬೆಳೆ ಹಾನಿಯಾಗಿದೆ ಎಲ್ಲ ಹಾನಿಯನ್ನು ನಾವು ಏನು NDRF ಫಂಡ್ ಇದೆ, SDRF NDRF ಫಂಡಲ್ಲಿ ಕೂಡಲೇ ಬಿಡುಗಡೆ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಎಂ ಅಶ್ವತಿ, ತುಮಕೂರು ಜಿಲ್ಲಾಧಿಕಾರಿ YS ಪಾಟೀಲ್, ಜಿಲ್ಲಾ ಪಂಚಾಯತ್ ಸಿಇಒ ವಿದ್ಯಾಕುಮಾರಿ, ಪ್ರಾಕೃತಿಕ ವಿಕೋಪ ಪರಿಹಾರ ಇಲಾಖೆಯ ಜಂಟಿ ನಿರ್ದೇಶಕ ಮನೋಜ್, ಪಾಂಡವಪುರ ಉಪವಿಭಾಗಾಧಿಕಾರಿ ಶಿವಾನಂದ ಮೂರ್ತಿ, ತಹಶೀಲ್ದಾರ್ ಕುഞ്ഞി ಅಹಮದ್ ಸೇರಿದಂತೆ ಕಂದಾಯ, ಕೃಷಿ, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ನವೆಂಬರ್ 26ರಂದು ದೇಶಾದ್ಯಂತ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಸಂಯುಕ್ತ ಕಿಸಾನ್ ಚಳವಳಿ ನಡೆಸಲಾಗುತ್ತದೆ. ಆದ್ದರಿಂದ ಸಾರ್ವಜನಿಕರು ಮತ್ತು ರೈತ ಬಂಧುಗಳು ಸಂಪೂರ್ಣ ಸಹಕಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಮನವಿಯನ್ನು ಮಾಡಿಕೊಂಡವು. ಪಟ್ಟಣದ ಪ್ಲೇಗ್ ಮಾರಮ್ಮನ ದೇವಸ್ಥಾನದಲ್ಲಿ ನಡೆದ ರೈತ ಸಂಘ ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳೊಂದಿಗೆ ಸಭೆ ನಡೆಸಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದಂತಹ ಕೃಷಿ ಕಾಯ್ದೆಗಳು ವಿವಾದಾತ್ಮಕ ಕಾಯ್ದೆಗಳು ಎಂದು ಪ್ರಧಾನಮಂತ್ರಿಗಳು ತಾವೇ ಹೆಸರಿಸಿ ಕಾಯ್ದೆಗಳನ್ನು ಹಿಂಪಡೆದಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಸ್ವಾಗತಿಸಿ ಪ್ರಧಾನಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಮತ್ತು ನವೆಂಬರ್ 26ರಂದು ದೇಶಾದ್ಯಂತ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಸಂಯುಕ್ತ ಕಿಸಾನ್ ಚಳವಳಿ ನಡೆಸಲಾಗುತ್ತಿದೆ. ಆದ್ದರಿಂದ ಸಾರ್ವಜನಿಕರು ಮತ್ತು ರೈತ ಬಂಧುಗಳು ಸಂಪೂರ್ಣ ಸಹಕಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ತುಂಬು ಹೃದಯದ ಮನವಿಯನ್ನು ಮಾಡಿಕೊಳ್ಳುತ್ತವೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡರಾದ ಕಡಬೂರ್ ಮಂಜುನಾಥ್ ಮಾತನಾಡಿ, ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ಮೊದಲೇ ಪ್ರಧಾನಿಗಳು ಮಾಡಿದ್ದರೆ 600ಕ್ಕೂ ಹೆಚ್ಚು ಜನರ ರೈತರ ಪ್ರಾಣ ಉಳಿಯುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ರೈತ ವಿರೋಧಿ ನಿಲುವಿನಿಂದಾಗಿ 600ಕ್ಕೂ ಹೆಚ್ಚು ರೈತರ ಪ್ರಾಣ ಹೋಗಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಮೃತ ಕುಟುಂಬಗಳಿಗೆ ತಲಾ 25,000 ಪರಿಹಾರ ಧನ ಮತ್ತು ಅವರ ಕುಟುಂಬದಲ್ಲಿ ಅರ್ಹತೆಯನ್ನು ಹೊಂದಿರುವವರಿಗೆ ಒಂದು ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಈ ಮೂಲಕ ತಿಳಿಸಿದರು. ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಏನಿದ್ದಾರೆ, ಇವರು ನಾಯಕರುಗಳನ್ನ ಕೆಲವು ರಾಜ್ಯಗಳಲ್ಲಿ ಬದಲಾವಣೆ ಮಾಡದಂತೆ ರೈತರ ಮೇಲೂ ಸಹ ನಾವು ಏರ್ಬೋದು ಅಂತಕ್ಕಂತ ಉಂಬುತನವನ್ನ ಬಿಡಬೇಕು. ಅವರುಗಳ ಮೇಲೆ ಮಾಡಿದಂತದ್ದು ಅವರ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ, ಅದನ್ನ ಅವರುಗಳ ಮೇಲೆ ಮಾಡ್ಕೊಳ್ಳಿ. ಆದರೆ ರೈತರ ಮೇಲೆ ಇಲ್ಲ ಸಲ್ಲದ ಒಂದು ಪ್ರಯೋಗಗಳನ್ನ ಮಾಡಿ ಈ ರೀತಿಯಾಗಿ ಇಕ್ಕಟ್ಟಿಗೆ ಸಿಕ್ಕೊಂಡು ನಾಚಿಕೆಗೇಡಿನ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಶೋಭೆ ಅಲ್ಲ ಪ್ರಧಾನಿಗೆ. ಆದ್ರಿಂದ ರೈತರ ಪರವಾದಂತಹ ಒಂದು ಪ್ರಧಾನಿಯಾಗಿ ಅವರು ಕೆಲಸವನ್ನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ನಡೆಯತಕ್ಕಂಥ ಚಳುವಳಿಗೆ ಸಾರ್ವಜನಿಕರು ಭಾಗವಹಿಸಬೇಕು, ಬೆಂಬಲವನ್ನು ನೀಡಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಕಡಬೂರ್ ಮಂಜುನಾಥ್, ಮಾಡ್ರಳ್ಳಿ ಮಹದೇವಪ್ಪ, ಕುಂದಕೆರೆ ಸಂಪತ್ತು, ಶಿವಪುರ ಮಹದೇವಪ್ಪ, ಸುಭಾಷ್ ಮಾಡ್ರಳ್ಳಿ, ಚಲವಾದಿ ಸೋಮಣ್ಣ ಆರ್, ನಾಗೇಂದ್ರ ಗುಂಡ್ಲುಪೇಟೆ, ಹುಲಸಗುಂದಿ ಮುತ್ತಣ್ಣ, ಸುರೇಶ್ ನಾಯಕ್, ಇಮ್ರಾನ್, ಮಹೇಶ್, ಮೋಹನ್ ಎಲ್ಲಾ ಸಂಘಟನೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ್ ಕನ್ನೇಗಾಲ, ಗುಂಡ್ಲುಪೇಟೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ರೆಡಿಮೇಡ್ಸ್ ಕೇರ್ ಜನಸುರಕ್ಷಾ ಯೋಜನೆ ಹಾಗೂ ಕನ್ನೇಗಾಲ ಗ್ರಾಮ ಪಂಚಾಯಿತಿ, ರೆಡ್ ಕ್ರಾಸ್ ಸಂಸ್ಥೆ ಚಾಮರಾಜನಗರ ಇವರ ಸಹಕಾರದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಉಚಿತ ಔಷಧಿಗಳ ವಿತರಣೆ ಮಾಡಲಾಯಿತು.
ಗುಂಡ್ಲುಪೇಟೆ ತಾಲೂಕಿನ ಕನ್ನೇಗಾಲ ಗ್ರಾಮ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದು ಉಚಿತ ಆರೋಗ್ಯ ಶಿಬಿರವನ್ನು ಕನ್ನೇಗಾಲದ ಬಸವ ಭವನ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೇಗೌಡನಹಳ್ಳಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿಕೆ ಲೋಕೇಶ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜನಸುರಕ್ಷಾ ಸಂಸ್ಥೆಯ ಡಾಕ್ಟರ್ ಅಚ್ಯುತರಾವ್, ಸಂಚಾಲಕರಾದ ಅಂಬರೀಶ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಎಲ್ ಜಯರಾಮ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗುಸ್ವಾಮಿ, ಗ್ರಾಮದ ಮುಖಂಡರುಗಳು, ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಚಾಮರಾಜನಗರ ಮತ್ತು ಮೈಸೂರು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ದಾನ ಕೊಟ್ಟದ್ದು ನಮಗೆ ತಿಳಿದಿರಬೇಕೇ ಹೊರತು ಪರರ ಮೆಚ್ಚುಗೆಗಾಗಿ ಅಲ್ಲ. ಒಂದು ಕೈಯಿಂದ ಕೊಟ್ಟದ್ದು ಇನ್ನೊಂದು ಕೈಗೆ ತಿಳಿಯಬಾರದು. ನಮ್ಮ ದಾನದಿಂದ ದೈವ ಸಂಪ್ರೀತನಾಗಬೇಕೇ ಹೊರತು ಬೇರೆಯವರ ಹೊಗಳಿಕೆಗೆ ಸೀಮಿತವಾಗಬಾರದು ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ರಾಜೇಶ್ ಶೆಣೈ ನುಡಿದರು. ಅವರು ಲಯನ್ಸ್ ಕ್ಲಬ್ ಕಾರ್ಕಳ ಆಶ್ರಯದಲ್ಲಿ ಪ್ರಾಂತ್ಯ ಅಧ್ಯಕ್ಷರ ಭೇಟಿ ಮತ್ತು ದೀಪಾವಳಿ ಹಬ್ಬದ ಆಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ನಮ್ಮ ಬದುಕನ್ನು ಬೇರೆಯವರಿಗಾಗಿ ವ್ಯಯಿಸುವವರು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ. ಹೆಸರು, ಯಶಸ್ಸು, ಗೌರವವನ್ನು ನಾವು ಹಿಂಬಾಲಿಸದೆ ಯಶಸ್ಸು, ಗೌರವ ನಮ್ಮನ್ನು ಹಿಂಬಾಲಿಸುತ್ತದೆ ಎಂದರು. ನಾವು ಏನೇ ಮಾಡಿದ್ರು ಕೂಡ ಅದು ಈ ಕೈಗೆ ಕೊಟ್ಟದ್ದನ್ನು ಈ ಕೈಗೆ ಗೊತ್ತಾಗ್ತದೆ. ನಾವು ಈ ಸೇವೆ ಮಾಡುವಾಗ ಸಾರ್ವಜನಿಕ ಸಂಸ್ಥೆ NGO ಮಾಡಿದ್ರೆ ಈ ಕೈಗೆ ಗೊತ್ತಾಗಬೇಕು, ಆ ಕೈಗೆ ಗೊತ್ತಾಗ ಆಗ ಮಾತ್ರ ಅದು ಅಸಹಾಯಕರಿಗೆ ಅಲ್ಲ ಬಡವರಿಗೆ ಗೊತ್ತಾಗ್ತದೆ ಇಲ್ಲಿ ಅವರು ಹೀಗೆ ಮಾಡ್ತಾರಂತ. ಅದಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಕಣ್ಣಿನ ಕ್ಯಾಂಪ್ ಅನ್ನು ಮಾಡಿದೆವು. ಬಹಳ ದೊಡ್ಡ ಮಟ್ಟದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಮಾಡಿದೆವು. ನಿಮ್ಗೆ ನಂಬಿಕಿಲ್ಲ, ಕಾರ್ಕಳದಲ್ಲಿ ಒಂದೇ ದಿನ 100 ಬ್ಲಡ್ ಡೊನೇಷನ್ ಗ್ರೂಪ್ ಅನ್ನು ನಾವು ಕೊಟ್ಟು ಆ ಬಂದಂತಹ ನಮ್ಮ ಇವರೇ ನಮ್ಮಲ್ಲಿ ಇದಿಲ್ಲ, ಇಕ್ವಿಪ್ಮೆಂಟ್ಸ್ ಇಲ್ಲ, ಹಾಗಾಗಿ ನಿಲ್ಲಿಸಿ ಅಂತ ಹೇಳಿದರು. ಸುಮಾರು ಮುಖ್ಯ ಅತಿಥಿಯಾಗಿ ಪ್ರಾಂತ ಅಧ್ಯಕ್ಷರಾದ ಲಯನ್ ಮಿಥುನ್ ಆರ್ ಹೆಗಡೆಯವರು ಮಾತನಾಡಿ ಕಾರ್ಕಳ ಲಯನ್ಸ್ ಸಂಸ್ಥೆ ಮಾಡುವ ಸಮಾಜಮುಖಿ ಕೆಲಸಗಳನ್ನು ಶ್ಲಾಘಿಸಿದರು. ಮುಂದಿನ ದಿನಗಳಲ್ಲಿ ಕಾರ್ಕಳ ಲಯನ್ಸ್ ಕ್ಲಬ್ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನ ಪಡೆಯಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಪ್ರಾಂತ್ಯದ ಪ್ರಥಮ ಮಹಿಳೆ ಸ್ವಾತಿ ಎಂ ಹೆಗಡೆ, ಮಾಜಿ ಗವರ್ನರ್ ಸುರೇಶ್ ಪ್ರಭು, ಜಿಲ್ಲಾ ಕಾರ್ಯದರ್ಶಿ ಸಪ್ನಾ ಸುರೇಶ್, ಜಿಲ್ಲಾ ಕೋಶಾಧಿಕಾರಿ ಜಯಪ್ರಕಾಶ್ ಭಂಡಾರಿ, ಪ್ರಾಂತ್ಯ ಸಲಹೆಗಾರ ಸತ್ಯಶಂಕರ್ ಶೆಟ್ಟಿ, ವಲಯ ಅಧ್ಯಕ್ಷ ಸುಭಾಷ್ ಸುವರ್ಣ ಉಪಸ್ಥಿತರಿದ್ದರು. ಪ್ರಾಂತ್ಯ ಮತ್ತು ಜಿಲ್ಲೆಯಿಂದ ಸುಮಾರು 200ಕ್ಕೂ ಅಧಿಕ ಜನ ಭಾಗವಹಿಸಿದ್ದರು. ಕಾರ್ಯದರ್ಶಿ ನಿತ್ಯಾನಂದ್ ಭಂಡಾರಿ ಧನ್ಯವಾದ ಅರ್ಪಿಸಿದರು. ಭಾವನಾ ಟಿವಿಗಾಗಿ ಅರುಣ್ ಭಟ್, ಕಾರ್ಕಳ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.